ಎಸಿಪಿ ಚಂದನ್ ಅವರು ಭೇಟಿ ಮಾಡಿದ್ರು ಸರ್. ಚಾರ್ಜ್ಶೀಟ್ ಸಂಬಂಧಪಟ್ಟಂತೆ ದರ್ಶನ A1 ಮಾಡುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಸರ್. ಇಲ್ಲ ಅದು ಯಾವುದೋ ಬೇರೆ ಕೇಸ್ನಲ್ಲಿ ಅವರು ಮಾತಾಡೋದಕ್ಕೆ ಬಂದಿದ್ದರು. ಸಮ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗಳದ್ದು ಕೇಸಲ್ಲಿ ಮಾತಾಡೋದಕ್ಕೆ ಬಂದಿದ್ರು ಅಷ್ಟೇ. ಬೇರೆ ದರ್ಶನ್ದೇನಿಲ್ಲ. ದರ್ಶನ್ ಅವ್ರು ಮಾಡ್ಕೊಳ್ತಾರೆ. A1 ಮಾಡಬೇಕು ಅಂತ ಚಾರ್ಜ್ಶೀಟ್ ಸಿದ್ಧತೆ ಮಾಡಿ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಹೇಳೋಕ್ಕಾಗೋದಿಲ್ಲ A1 ಮಾಡಿ ನೀವು A2 ಮಾಡಿ, ನಾವು ಯಾಕೆ ಹೇಳೋಕ್ಕಾಗುತ್ತೆ? ಅವ್ರಿಗೆ ಬಿಟ್ಟಿದ್ದು ಅದು. ಸರ್, ಆ ಫೋನ್ ಕಾಲ್ ವಿಡಿಯೋ ಕಾಲ್ ಮಾಡಿದ್ರ ಮೇಲೆ ಎಲ್ಲ ಸಾಕಷ್ಟು ನೀವು ಆಲ್ರೆಡಿ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೀರಾ? ಏನಾದರೂ ರಿಪೋರ್ಟ್ ಏನಾದರೂ ಬಂದಿದೆಯಾ ಸರ್? ಯಾವುದಕ್ಕೆ ಪಾಸಿಬಿಲಿಟಿ ಇದೆ ಆ ಫೋನ್ ವಿಡಿಯೋ ಕಾಲ್ ಮಾಡಿದ್ದು ಅದೆಲ್ಲ ಒಳಗಡೆ ಸೂಪ್ರಿಂಟೆಂಡೆಂಟ್ ಅವ್ರು ಏನಾದರೂ ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ? ಇಲ್ಲ ಅದು ಯಾವುದು ಇವರು ತನಿಖೆಗೆ ಆರ್ಡರ್ ಮಾಡಿದ್ದೀವಲ್ಲ, ಅಲ್ಲಿ ನಮ್ಮ ಚಂದ್ರಗುಪ್ತ ಅಂತ ಹೇಳಿ IPS ಆಫೀಸರ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದೀನಿ. ಅವ್ರು ಮಾಡ್ತಾರೆ. ಅದಾದಮೇಲೆ ನೋಡೋಣ ಏನು ವರದಿ ಬರುತ್ತೆ ಏನು. ಎಸಿಪಿ ಚಂದನ್ ಅವರು ಭೇಟಿ ಮಾಡಿದ್ರು ಸರ್. ಚಾರ್ಜ್ಶೀಟ್ ಸಂಬಂಧಪಟ್ಟಂತೆ ದರ್ಶನ A1 ಮಾಡುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಸರ್. ಇಲ್ಲ ಅದು ಯಾವುದೋ ಬೇರೆ ಕೇಸ್ನಲ್ಲಿ ಅವರು ಮಾತಾಡೋದಕ್ಕೆ ಬಂದಿದ್ದರು. ಸಮ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗಳದ್ದು ಕೇಸಲ್ಲಿ ಮಾತಾಡೋದಕ್ಕೆ ಬಂದಿದ್ರು ಅಷ್ಟೇ. ಬೇರೆ ದರ್ಶನ್ದೇನಿಲ್ಲ. ದರ್ಶನ್ ಅವ್ರು ಮಾಡ್ಕೊಳ್ತಾರೆ. A1 ಮಾಡಬೇಕು ಅಂತ ಚಾರ್ಜ್ಶೀಟ್ ಸಿದ್ಧತೆ ಮಾಡಿ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಹೇಳೋಕ್ಕಾಗೋದಿಲ್ಲ A1 ಮಾಡಿ ನೀವು A2 ಮಾಡಿ, ನಾವು ಯಾಕೆ ಹೇಳೋಕ್ಕಾಗುತ್ತೆ? ಅವ್ರಿಗೆ ಬಿಟ್ಟಿದ್ದು ಅದು. ಸರ್, ಆ ಫೋನ್ ಕಾಲ್ ವಿಡಿಯೋ ಕಾಲ್ ಮಾಡಿದ್ರ ಮೇಲೆ ಎಲ್ಲ ಸಾಕಷ್ಟು ನೀವು ಆಲ್ರೆಡಿ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೀರಾ? ಏನಾದರೂ ರಿಪೋರ್ಟ್ ಏನಾದರೂ ಬಂದಿದೆಯಾ ಸರ್? ಯಾವುದಕ್ಕೆ ಪಾಸಿಬಿಲಿಟಿ ಇದೆ ಆ ಫೋನ್ ವಿಡಿಯೋ ಕಾಲ್ ಮಾಡಿದ್ದು ಅದೆಲ್ಲ ಒಳಗಡೆ ಸೂಪ್ರಿಂಟೆಂಡೆಂಟ್ ಅವ್ರು ಏನಾದರೂ ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ? ಇಲ್ಲ ಅದು ಯಾವುದು ಇವರು ತನಿಖೆಗೆ ಆರ್ಡರ್ ಮಾಡಿದ್ದೀವಲ್ಲ, ಅಲ್ಲಿ ನಮ್ಮ ಚಂದ್ರಗುಪ್ತ ಅಂತ ಹೇಳಿ IPS ಆಫೀಸರ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದೀನಿ. ಅವ್ರು ಮಾಡ್ತಾರೆ. ಅದಾದಮೇಲೆ ನೋಡೋಣ ಏನು ವರದಿ ಬರುತ್ತೆ ಏನು.